ನಾಡಲ್ಲಿ ಮತ್ತೆ ಬೇರೆ ರಾಜ್ಯಗಳಲ್ಲಿ ಏನು ಯುವ ಜನತೆ ಬದಲಾವಣೆಯನ್ನ ಬಯಸಿ ಬೇರೆ ರೀತಿಯಲ್ಲಿ ಚೇಂಜ್ ಆಯ್ತು, ಬದಲಾವಣೆ ಆಯ್ತು. ಅದು ನಮ್ಮ ಕರ್ನಾಟಕದಲ್ಲಿ ಸಾಧ್ಯ ಇಲ್ವಾ? ಇದೆ KRS ಪಕ್ಷಕ್ಕೆ ಆ ತರ ಆತಂಕಗಳೆಲ್ಲ ಯಾವುದಿಲ್ಲ. ಯಾಕಂದ್ರೆ ಇದು ಮೂಲದಿಂದ ಬೇರನ್ನ ಬಿಟ್ಟು ಲಕ್ಷಾಂತರ ಕಾರ್ಯಕರ್ತರನ್ನು ಹುಟ್ಟಾಕಿ ಎಲ್ಲರಲ್ಲೂ ದೇಶಭಕ್ತಿ ಜೊತೆಗೆ ಭ್ರಷ್ಟಾಚಾರ ರಹಿತವಾಗಿ ಅವರ ರಕ್ತದಲ್ಲಿ ಒಂದು ಏನು ದೇಶ ಪ್ರೇಮವನ್ನು ತುಂಬಿ ಮತ್ತೆ ನಾಡಿನ ಮತ್ತೆ ಅವರ ಊರಿನ ಅವರ ಏನು ಪ್ರದೇಶ ಇದೆ ಆ ಪ್ರದೇಶವನ್ನು ಉದ್ಧಾರ ಮಾಡಬೇಕು, ಅದ್ರ ಕಡೆ ಒತ್ತಾಸೆ ಕೊಡಬೇಕು ಅಂತಂದರೆ ನೀವು KRS ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋ ರೀತಿಯಲ್ಲಿ ಒಂದು ಬಿಂಬನೆ ಮಾಡಿ ಇವತ್ತು KRS ಪಕ್ಷ ಒಂದು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿದಲ್ಲಿ ನಿಂತಿದೆ. ಆದರೆ ಈ ರೀತಿ ಬಂದಂಥ ಈಗ ನೆಕ್ಸ್ಟ್ ಆಶಾಕಿರಣವಾಗಿ ಕಾಣ್ತಾ ಇರ್ತಕ್ಕಂಥ ಈ ಪಕ್ಷವನ್ನು ಇಲ್ಲಿಗೆ JCB ಪಕ್ಷ ಅಂತ ಏನು ನೀವು ಹೇಳಿದ್ರಲ್ಲ, ಈ ಪಕ್ಷಗಳು ಸಮಾಪ್ತಿ ಮಾಡಿದ್ರೆ ಏನು ಮಾಡ್ಬೋದು? ಇಲ್ಲ, ಇದು ಸಾಧ್ಯ ಇಲ್ಲದೆ ಇರೋ ಮಾತು. ಯಾಕೆ ಅಂದರೆ ಕರ್ನಾಟಕದ ಜನರ ದುಡ್ಡಲ್ಲಿ, ಕರ್ನಾಟಕದ ಜನಸಾಮಾನ್ಯರು ಕೊಟ್ಟಂಥ ದುಡ್ಡಿನಲ್ಲಿ ಈ ಪಕ್ಷ ನಡೀತಾ ಇದೆ. ಇವತ್ತು ಅಷ್ಟೇ ಪ್ರತಿ ತಿಂಗಳು 2 ಲಕ್ಷ 3 ಲಕ್ಷ 5 ಲಕ್ಷ ಹಿಂಗೆ ಜನ ದೇಣಿಗೆ ಕೊಡ್ತಾ ಇದೆ. ಜನಸಾಮಾನ್ಯರೇ ದೇಣಿಗೆ ಕೊಟ್ಟು ನಮ್ದೊಂದು ರಾಜಕೀಯ ಪಕ್ಷ ನಮಗೆ ಬೇಕು ಅಂತ ಬೆಳೆಸ್ತಾ ಇರ್ಬೇಕಾದ್ರೆ ಪಕ್ಷವನ್ನು ಈ ದುಷ್ಟ JCB ಪಕ್ಷಗಳು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದೊಂಥರ ಪವರ್ ಪಾಲಿಟಿಕ್ಸ್ ಕೆಮಿಸ್ಟ್ರಿನೇ ಬೇರೆ, ಹೋರಾಟ ಚಳುವಳಿ ರಾಜಕಾರಣನೇ ಬೇರೆ. ಆದರೆ ನಿಜವಾದಂಥ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು KRS ಪಕ್ಷ. ನಮ್ಮ ಪಕ್ಷದ ಸಂಸ್ಥಾಪನಾ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಆರಂಭದಿಂದಲೂ ಶೀಲ ಮತ್ತು ಶಿಸ್ತನ್ನು ನಿಜವಾಗಿ ಪಾರದರ್ಶಕತೆ ಆಧಾರದ ಮೇಲೆ ಮೈಗೂಡಿಸಿ ಈ ಪಕ್ಷವನ್ನು ಮುನ್ನಡೆಸೋದಕ್ಕೆ ಏನೇನು ಬೇಕು, ಯಾರೇ ಬರಲಿ, ನಮ್ಮಲ್ಲಿ 2 ಟರ್ಮ್ ಮೇಲೆ ಯಾವುದೇ ಪದಾಧಿಕಾರಿಗಳು ಇರಂಗಿಲ್ಲ. ಈ ರೀತಿ ಸ್ವತಃ ಹೌದು, ಉತ್ತುಂಗ ಸ್ಥಾನದಲ್ಲಿದ್ದಾಗಲೇ ಅವರು ಕೂಡ ರಾಜೀನಾಮೆ ಕೊಟ್ಟು ಗೌರವಾಧ್ಯಕ್ಷರಾಗಿ ಉಳ್ಕೊಂಡು ಪಕ್ಷವನ್ನ ಬೇರೆ ನಾಯಕನಿಗೆ ಇದು ಪ್ರಜಾಪ್ರಭುತ್ವದ ಮಾದರಿ. ನಾವು ಬಾಯಲ್ಲಿ ಹೇಳೋದಲ್ಲ, ನಾವು ನಡ್ಕೊಳ್ಳೋದು ಹಾಗೆ ಅಂತ. ಬೇಸೆ ಹಂಗಿದೆ ನಮ್ದು ಬೇಸೆ ಹಂಗಿದ್ದಾಗ ನೀವು ಯಾರೇನು ಅಳ್ಳಾಡ್ಸಕ್ಕಾಗಲ್ಲ. ಹಂಗಾಗಿ KRS ಪಕ್ಷ ಹಂತ ಹಂತವಾಗಿ ಜನರ ಹೃದಯದಲ್ಲಿ, ಕೇವಲ ನಾಲಿಗೆ ಮೇಲಲ್ಲ ಹೃದಯಕ್ಕೆ ತಲುಪ್ತಾ ಇದೆ. ಈಗ ಜಸ್ಟ್ ಸಾಫ್ಟ್ವೇರ್ ಮೇಲೆ ಬದಲಾವಣೆ ಬೀಳ್ತಾ ಇದೆ. ಜನರ ಮನಸ್ಸಿನ ಸಾಫ್ಟ್ವೇರ್ ಏನಿದೆ ಅದ್ರ ಮೇಲೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಅದು ಒಂದು ಹಂತದಲ್ಲಿ, ಯಾಕೆಂದರೆ ಈಗ ಪವರ್ ಪಾಲಿಟಿಕ್ಸ್ ಅನ್ನೋ ದುಷ್ಟ ರಾಜಕಾರಣ ಎಲ್ಲೋ ಒಂದು ಕಡೆ ಜನರನ್ನ ಅವ್ಯಕ್ತ ಭಯದಲ್ಲಿ ಇರ್ತದೆ. ನಾನು ಈ ಪಕ್ಷ ಬಿಟ್ಟು ಅವ್ರ ಜೊತೆ ಹೋದ್ರೆ ಏನಂತಾರೋ, ಅವ್ರೇನು ಮಾಡ್ಬಿಟ್ಟಾರೋ, ಈ ಒಂದು ಭಯದಿಂದ ಆಚೆ ತರೋವಂಥ ಕೆಲಸವನ್ನು KRS ಪಕ್ಷ ಅಲ್ಲಲ್ಲ ಶುರು ಮಾಡಿದೆ. ಹಳ್ಳಿಗಳನ್ನು ತಲುಪಬೇಕಾದಂಥ ಕೆಲಸ ಆಗ್ಬೋದು. ಯಾಕಂದರೆ ಪಕ್ಷ ಸ್ಥಾಪನೆ ಆದಾಗ್ಲಿಂದ ಇವತ್ತಿನ ತನಕ ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬಂದಿಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬಂದಿಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನಾಯಕತ್ವ ರೂಪಿಸಿಕೊಳ್ಳೋದು ಯಾವಾಗ ಅಂತಂದರೆ ಸ್ಥಳೀಯ ಮಟ್ಟದ ಚುನಾವಣೆಗಳು ನಡೆದಾಗ ಸ್ಥಳೀಯ ನಾಯಕತ್ವ ಗುರುತಿಸ್ಕೊಳ್ತದೆ, ಎಮರ್ಜ್ ಆಗುತ್ತೆ. ಆ ಕೆಲಸ ಮುಂಬರುವ ಚುನಾವಣೆಗಳಲ್ಲಿ ಎಮರ್ಜ್ ಆಗುತ್ತೆ. ನಿಜವಾದಂಥ ಕರ್ನಾಟಕದ ವಿರೋಧ ಪಕ್ಷ ಯಾವ್ದಾರ ಇದ್ದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನಮಗಂತೂ ಹೆಮ್ಮೆ ಇದೆ. ಏನು ದೊರೆಸ್ವಾಮಿ ಅವರು, ಹಿರೇಮಠರು, ದಾರ್ಶನಿಕರು, ಬೇರೆಯವರ ಹಾದಿನಲ್ಲಿ ನಾವು ಈ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೀವಿ. ಹಂಗಾಗಿ ಈ ಪಕ್ಷ ಕರ್ನಾಟಕದ ಜನರ ಪಕ್ಷವಾಗಿದೆ. ಕರ್ನಾಟಕದ ಜನ ಇದನ್ನು ಕೊಂಡೊಯ್ತಾ ಇದ್ದಾರೆ. ನಮ್ಮ ಜನ ಕೊಟ್ಟಂಥ ದೇಣಿಗೆ ಎಲ್ಲವೂ ಸಹ ನಮ್ಮ ಪಕ್ಷದ ಫೇಸ್ಬುಕ್ ಪೇಜ್ನಲ್ಲೇ ಭಾಳ ಪಾರದರ್ಶಕವಾಗಿ ಆಯಾ ತಿಂಗಳದು ನಾವು ಅದನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಖರ್ಚು ವೆಚ್ಚಗಳು ಅಷ್ಟೇ ಪಾರದರ್ಶಕ. ಯಾವ ಭಾರತದ ಇತಿಹಾಸದಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಷ್ಟು ಪಾರದರ್ಶಕವಾಗಿ ನಡ್ಕೊಂಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಗಳಿಲ್ಲ. ಹಂಗಾಗಿ ಜನ ಕೊಟ್ಟ ದುಡ್ಡಿಗೆ ಜನಕ್ಕೆ ಲೆಕ್ಕ ಕೊಡ್ತಾ ಇದ್ದೀವಿ. ಜನ ಇಟ್ಕೊಂಡು ಹೋಗಿ ಜನ ಗೆಲ್ಬೇಕಪ್ಪ, ಜನ ಗೆಲ್ತಾರೆ. ಯಾಕೆಂದರೆ ದುಡ್ಡು ಕೊಟ್ಟವರು ನಾಳೆ ಗೆಲ್ಲಲ್ವಾ? ಖಂಡಿತ ಜನ ಗೆಲ್ತಾರೆ. ಯಾಕೆಂದರೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಜನ ದುಡ್ಡು ಖರ್ಚು ಮಾಡಿ ಜನ ಗೆಲ್ತಾರೆ. ಅವ್ರಿಗೇನು ಗೊತ್ತಾಗಲ್ವಾ? ಹೀಗಾಗಿ ಆಶಾಭಾವನೆ ಸರ್. KRS ಪಕ್ಷದ ಮೇಲ್ಗಡೆ ಎಲ್ಲ ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ತುಂಬ ಒಂದು ಆಸೆ ಇದೆ. ಒಂದಿನ ಇಲ್ಲ ಅಂದ್ರೆ ಒಂದಿನ ಅಧಿಕಾರಕ್ಕೆ ಬರಬೇಕು, ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸಿ ಪಾರದರ್ಶಕವಾದಂಥ ಆಡಳಿತ ಮತ್ತು ಸ್ವಚ್ಛ ಆಡಳಿತವನ್ನು ನೀಡೋಂತೆ ಆಗಲಿ. ಮತ್ತು ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಏನು ಕನಸನ್ನು ಕಂಡಿದ್ದಾರೆ, ಒಂದು ಭ್ರಷ್ಟಾಚಾರ ಮುಕ್ತ ಮತ್ತು
ಸ್ವೇಚ್ಛಾಚಾರ ಮುಕ್ತ ಕರ್ನಾಟಕವನ್ನು ನಾವು ಕಟ್ತೀವಿ ಅಂತ ಏನು ಛಲ ತೊಟ್ಟಿದ್ದಾರೆ ಅದು ಜೀವಂತವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈಡೇರಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಜೊತೆಗೆ ಇಷ್ಟೊತ್ತು ನೀವು ಸವಿವರವಾಗಿ KRS ಪಕ್ಷದ ಬಗ್ಗೆ ಮತ್ತು ಜನಗಳ ಸಾಮಾಜಿಕ ಸ್ಥಿತಿ ಬಗ್ಗೆ ಮಾತಾಡಿದ್ದಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಗೂ ಈ ಸಂದರ್ಶನಕ್ಕೆ ನಮಸ್ಕಾರ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ